ಯಾವುದೇ ಒಬ್ಬ ವ್ಯಕ್ತಿ ಇವತ್ತು ರಾಜ್ಯದಿರ್ಬೋದು ದೇಶದ್ದಿರ್ಬೋದು ಯಾವುದೇ ಒಂದು ವಿಚಾರವನ್ನ ಮಾತಾಡೋಕೆ ಏನಿಲ್ಲ. ಇವತ್ತು ಎಲ್ಲರೂ ಕೂಡಲೇ ಹಿಂಪಡಿಬೇಕು ಎಲ್ಲ ಬೆಲೆ ಏರಿಕೆಗಳನ್ನ, ಇಲ್ಲಾಂದ್ರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನ ನಾವು ಮಾಡಬೇಕಾಗುತ್ತೆ ಅನ್ನೋ ಒಂದು. ಪೆಟ್ರೋಲ್ ಬೆಲೆ ಏರಿಸಿದ ಕೇಂದ್ರ ಸರ್ಕಾರಕ್ಕೆ, ಡೀಸೆಲ್ ಬೆಲೆ ಏರಿಸಿದ ಕೇಂದ್ರ ಸರ್ಕಾರಕ್ಕೆ, ಅದನ್ನ ಇವತ್ತು ಬಿಜೆಪಿ ಅವರು ಅರ್ಥ ಮಾಡ್ಕೊಳ್ಬೇಕು. ಈ ದೇಶದಲ್ಲಿ ಇರ್ತಕ್ಕಂಥ ಡ್ಯಾಮ್ಗಳು ಇವತ್ತು ಕಾಂಗ್ರೆಸ್ ಗೌರ್ಮೆಂಟ್ ಅಲ್ಲಿ ಆಗಿರ್ತಕ್ಕಂಥ ಡ್ಯಾಮ್ಗಳು ಇವತ್ತು ಇರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು 60 ರೂಪಾಯಿ 70 ರೂಪಾಯಿ ಲೀಟರ್ ಸಿಗ್ತಾ ಇರ್ತಕ್ಕಂಥ ಎಣ್ಣೆ ಇವತ್ತು 200 ರೂಪಾಯಿ ಗಡಿ ದಂಡಿ ಹಾಕಿದ್ರೆ ಇವತ್ತು ಜನಗಳು ಮುಂದೆ ಬರ್ತಾರೆ. ಆ ಸಂದರ್ಭದಲ್ಲಿ ಜನ ಇವರಿಗೆ ಪಾಠ ಕಲಿಸ್ತಕ್ಕಂಥ ಕೆಲಸವನ್ನ ಮಾಡಬೇಕು. ಇವತ್ತು ಯಾವುದೇ ಜನ 75 ರೂಪಾಯಿಗೆ ಪೆಟ್ರೋಲ್ ಡೀಸೆಲ್ ಸಿಗ್ತಾ ಇತ್ತು ಮನಮೋಹನ್ ಸಿಂಗ್ ಅವ್ರ ಕಾಲದಲ್ಲಿ, ಇವತ್ತು 110 ರೂಪಾಯಿ ಗಡಿ ದಾಟಿ. ಮತ್ತು ಪದಾಧಿಕಾರಿಗಳೇ, ಇಲ್ಲಿ ಬಂದಿರ್ತಕ್ಕಂಥ ಪಕ್ಷದ ಹಿರಿಕರೆ ಮುಖಂಡರೇ, ಸ್ನೇಹಿತರೆ, ನಾಯಕರೇ ಹಾಗೂ ಮಾಧ್ಯಮದ ಮಿತ್ರರೇ, ದಿನೇಶ್ ಬಿ ಶೆಟ್ಟಿ ಅವರೇ, ಎ ನಾಗರಾಜ್ ಅವರೇ, ನಮ್ಮ ಎಸ್ ಮಲ್ಲಿಕಾರ್ಜುನ್ ಅವರೇ, ನಮ್ಮ ಎಲ್ಲ ಮುಂದೆ ನಮ್ಮ ಕೆಪಿಸಿಸಿಯ ಬಡವರ ವಿರೋಧಿ ಸರ್ಕಾರಕ್ಕೆ, ಕಾರ್ಮಿಕರ ವಿರೋಧಿ ಸರ್ಕಾರಕ್ಕೆ, ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ, ಜನ ಸರ್ಕಾರದ ಜನ ವಿರೋಧಿ ನೀತಿಗೆ, ಗ್ಯಾಸ್ ಬೆಲೆ ಏರಿಸಿದ ಕೇಂದ್ರ ಸರ್ಕಾರಕ್ಕೆ, ಕಾಂಗ್ರೆಸ್ ಪಕ್ಷದ ಜನಪರ ಹೋರಾಟಕ್ಕೆ. ಇವತ್ತು ಡೀಸೆಲ್ ಬೆಲೆ ಏರಿಕೆ ವಿರುದ್ಧ ದಾವಣಗೆರೆ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಪ್ರತಿಭಟನೆಯನ್ನು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಮಂಜಾ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಪೆಟ್ರೋಲ್ ಡೀಸೆಲ್ ಬೆಲೆ ಕಾಂಗ್ರೆಸ್ ಪಾರ್ಟಿಗೆ अच्छे दिन ಅಂತ ಹೇಳಿ ಕಟ್ಟಡಗಳನ್ನು ಕೊಟ್ಟ ಬಿಜೆಪಿ ಸರ್ಕಾರಕ್ಕೆ, अच्छे दिन ಅಂತ ಹೇಳಿ ಕಟ್ಟಡಗಳನ್ನು ಕೊಟ್ಟ ಬಿಜೆಪಿ ಸರ್ಕಾರಕ್ಕೆ, ಕಾಂಗ್ರೆಸ್ ಪಕ್ಷದ ಜನಪರ ಹೋರಾಟಕ್ಕೆ, ಕಾಂಗ್ರೆಸ್ ಪಕ್ಷದ ಜನಪರ ಹೋರಾಟಕ್ಕೆ, ಭ್ರಷ್ಟಾಚಾರಕ್ಕೆ, ಮಹಿಳಾ ವಿರೋಧಿ ಬಿಜೆಪಿ ಸರ್ಕಾರಕ್ಕೆ. ಆತ್ಮೀಯ ಕಾಂಗ್ರೆಸ್ ಪಕ್ಷದ ಎಲ್ಲ ಹಿರಿಯರು ಬರ್ತಕ್ಕಂಥ ಗ್ಯಾಸ್ ಬೆಲೆಯನ್ನು ಸಹ 60-65 ರೂಪಾಯಿ ಬೆಲೆಯನ್ನು ಸಹ ಜಾಸ್ತಿಯನ್ನ ಮಾಡಿ ಇವತ್ತು ಜನಗಳಿಗೆ ಒಂದು ಹೊರೆಯನ್ನ ಮಾಡ್ತಿರ್ತಕ್ಕಂಥದ್ದು ಈ ಬಿಜೆಪಿ ಅವರು. ಇವತ್ತು ಏನು ಈ ದೇಶದ ಜನಗಳಿಗೆ ಮಂಕುಬೂದಿ ಹೆಚ್ಚನ ಎರಿಸಿದ್ರು, ಇವತ್ತು ವರ್ಷಕ್ಕೆ 2 ಕೋಟಿ ನಾವು ಉದ್ಯೋಗ ಸೃಷ್ಟಿ ಮಾಡ್ತೇವೆ ಅಂದ್ರು, ಇವತ್ತು ಜನಗಳಿಗೆ ರೈತರಿಗೆ ನಾವು ಅನುಕೂಲ ಮಾಡಿಕೊಡ್ತೇವೆ ಅಂತ ಹೇಳಿದ್ರು. ಇವತ್ತು ರೈತರು ನಮ್ಮ ದೇಶದ ಬೆನ್ನೆಲುಬು ಅಂತಾರೆ. ಇವತ್ತು ಆ ರೈತರನ್ನ ಒಂದು ಬೆನ್ನೆಲುಬನ್ನು ಬರೀತಕ್ಕಂಥ ಕೆಲಸವನ್ನ ಈ ಬಿಜೆಪಿಯ ಕೇಂದ್ರದ ಬಿಜೆಪಿ ಸರ್ಕಾರ ಮಾಡ್ತಾ ಇದೆ. ಇವತ್ತು ನರೇಂದ್ರ ಮೋದಿ ಅವರು ಗೊಬ್ಬರದ ಸಬ್ಸಿಡಿಯನ್ನ ತೆಗೆದ್ರು, ಗ್ಯಾಸ್ ನ ಸಬ್ಸಿಡಿಯನ್ನ ತೆಗೆದ್ರು. ಇವತ್ತು ಜನಗಳಿಗೆ ಏನು ವರ್ಷಕ್ಕೆ ಹೆಣ್ಮಕ್ಳಿಗೆ ನೀವು ಸಬ್ಸಿಡಿಯನ್ನ ವಾಪಸ್ ಕೊಟ್ಬಿಡಿ, ನಿಮ್ಮ ಅಕೌಂಟಿಗೆ ದುಡ್ಡನ್ನು ಹಾಕ್ತೀವಿ ಅಂತ ಹೇಳಿ ಇವತ್ತು ಜನಗಳಿಗೆ ಮರಳನ್ನ ಮಾಡಿ ಒಂದು 2-3 ತಿಂಗಳು ಏನು ಗ್ಯಾಸಿನ ಸಬ್ಸಿಡಿಯನ್ನ ಹೆಣ್ಮಕ್ಳ ಅಕೌಂಟಿಗೆ ಹಾಕಿ ಮಾಡಿ ಹೀಗೆ 3 ವರ್ಷಗಳಿಂದ ಇವತ್ತು ಯಾವುದೇ ಸಬ್ಸಿಡಿಯನ್ನ ಜನಗಳಿಗೆ ಹೆಣ್ಮಕ್ಳಿಗೆ ಕೊಡದೆ ಇವತ್ತು ಹೆಣ್ಮಕ್ಳಿಗೆ ಕಣ್ಣಲ್ಲಿ ನೀರು ತರಿಸ್ತಕ್ಕಂಥ ಕೆಲಸವನ್ನ ಈ ಬಿಜೆಪಿ ಅವರು ಮಾಡ್ತಾ ಇದ್ದಾರೆ. ಇವತ್ತು ಜನ ಮತದಾರರು ಪ್ರಜ್ಞಾವಂತ ಜನಗಳು ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಇವತ್ತು ಈ ಬಿಜೆಪಿ ಅವರ ಸುಳ್ಳು ಮಾತುಗಳನ್ನ ನಂಬಿ ಇವತ್ತೇನು ಚುನಾವಣಾ ಸಂದರ್ಭದಲ್ಲಿ ಇವತ್ತು ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅಂತೇಳಿ ಇವತ್ತೇನು ಮತವನ್ನ ಜನ ಹಾಕ್ತಾ ಇದ್ದಾರೆ ಇದನ್ನ ಅರ್ಥ ಮಾಡ್ಕೊಳ್ಬೇಕು. ಇವತ್ತು ಇವ್ರು ಯಾರು ಸಹ ಬಿಜೆಪಿ ಅವರು ನರೇಂದ್ರ ಮೋದಿ ಅವರು ಜನಗಳ ಪರವಾಗಿಲ್ಲ, ಜನಗಳಿಗೆ ತಕ್ಕಂತ ಕೆಲಸ ಕಾರ್ಯಗಳನ್ನ ಇವತ್ತು ಮಾಡಲ್ಲ. ಇವತ್ತು ಚುನಾವಣೆ ಬಂದಂತ ಸಂದರ್ಭದಲ್ಲಿ ಹೆಣ್ಮಕ್ಳ ಬಗ್ಗೆ ಮಾತಾಡ್ತಾರೆ, ಇವತ್ತು ಜಾತೀಯತೆ ಬಗ್ಗೆ ಮಾತಾಡ್ತಾರೆ, ಇವತ್ತು ಅಲ್ಪ ಭಾವಕ್ಕೆ ಇಲ್ಪ ಈ ದೇಶದಲ್ಲಿ ಅಚ್ಚೇದಿಂದ ತರ್ತೇವೆ ಅಂತ ಹೇಳಿ ಇವತ್ತು ಆಡಳಿತಕ್ಕೆ ಬಂದಂತ ಏನು ನರೇಂದ್ರ ಮೋದಿ ಅವರು 100 ದಿನ ಕಾಲಾವಕಾಶ ಕೇಳಿದ್ರು. ಇವತ್ತು 100 ದಿನ ದಾಟಿ ಇವತ್ತು 3ನೇ ಬಾರಿ ಪ್ರಧಾನಮಂತ್ರಿ ಆದ್ರೂ ಸಹ ಇವತ್ತು ಈ ದೇಶದ ಪರಿಸ್ಥಿತಿಯನ್ನೇ ಅರ್ಥ ಮಾಡ್ಕೊಂಡು ಆಗ್ತಕ್ಕಂಥ ಪರಿಸ್ಥಿತಿಯಲ್ಲಿ ಇವತ್ತು ಬಿಜೆಪಿಯ ನೇತೃತ್ವವನ್ನು ವಹಿಸಿಕೊಂಡಿರತಕ್ಕಂಥ ನರೇಂದ್ರ ಮೋದಿ ಅವರಿದ್ದಾರೆ. ಇವತ್ತು ಇವರು ಬೇರೆ ವಿದೇಶ ಪ್ರಯಾಣವನ್ನ ಮಾಡ್ಕೊಂತ ಇವತ್ತು ಈ ದೇಶದ ಜನಗಳಿಗೆ ನೀವು ಅಡಿಗೆ ಎಣ್ಣೆ ಕಮ್ಮಿ ಉಪಯೋಗಿಸ್ರಿ, ಪೆಟ್ರೋಲ್ ಕಮ್ಮಿ ಉಪಯೋಗಿಸ್ರಿ, ಡೀಸೆಲ್ ಕಮ್ಮಿ ಉಪಯೋಗಿಸ್ರಿ, ಟ್ರೈನಲ್ಲಿ ಹೋಗ್ರಿ, ಬಸ್ಸಲ್ಲಿ ಹೋಗ್ರಿ ಅಂತ ಹೇಳಿ ಉಪದೇಶವನ್ನ ಮಾಡ್ತಾ ಇದ್ದಾರೆ. ಒತ್ತುವ ಈ ದೇಶದ ಜನಗಳಿಗೆ ನಾವು ಯಾವ ರೀತಿ ಆಡಳಿತವನ್ನ ಸುಧಾರಣೆ ಮಾಡಬೇಕು, ಯಾವ ರೀತಿಯ ಒಂದು ಜನಗಳಿಗೆ ಅನುಕೂಲತೆಯನ್ನ ಮಾಡಿಕೊಡ್ಬೇಕು ಅನ್ನೋದ್ರ ಬಗ್ಗೆ ಇವತ್ತಿಗೂ ಸಹ ಒಂದು ಚರ್ಚೆಯನ್ನ ಮಾಡ್ತಾ ಇಲ್ಲ. ಇವತ್ತು ಸಾರ್ವಜನಿಕವಾಗಿ ಸಹ ಒಂದು ಪತ್ರಿಕಾ ಮಾಧ್ಯಮದ ಜೊತೆ ಸಹ ಮಾತಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ಇವತ್ತು ಈ ಬಿಜೆಪಿ ಅವರು ಇಟ್ಕೊಂಡಿಲ್ಲ. ಇಂಥ ಭ್ರಷ್ಟ ಬಿಜೆಪಿಯವರು ಇವತ್ತು ಈ ದೇಶದ ಒಂದು ಆಡಳಿತವನ್ನ ದುರ್ಬಲಗೊಳಿಸೋದ್ರ ಜೊತೆಗೆ ಇವತ್ತು ಏನು ಪೆಟ್ರೋಲ್ ಡೀಸೆಲ್ ಇವತ್ತು ಮತ್ತೆ ರೈತರು ಉಪಯೋಗಿಸ್ತಕ್ಕಂಥ ಗೊಬ್ಬರ
ಇವತ್ತು ಗೊಬ್ಬರದ ಬೆಲೆನೂ ಸಹ ಇವತ್ತು ರೈತರು ಎಲ್ಲಾ ಕಡೆಯೂ ಸಹ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಇವತ್ತು ಗೊಬ್ಬರದ ಬೆಲೆಯನ್ನು ಸಹ ಜಾಸ್ತಿಯನ್ನ ಮಾಡಿದ್ದಾರೆ. ಗ್ಯಾಸ್ ಈ ಒಂದು ತಿಂಗಳಲ್ಲಿ 4 ಬಾರಿ ಗ್ಯಾಸ್ ಬೆಲೆಯನ್ನ ಜಾಸ್ತಿ ಮಾಡೋದ್ರಿಂದ ಇಲ್ಲಿ ಮಠ ಬಿಜೆಪಿಯವರು ಮಾಡಿದ್ದೆ ಒಂದೇ ಒಂದು ಕೆಲಸ, ಹಿಂದೂ ಮುಸ್ಲಿಮ್ಸ್ ಅನ್ನೋದು ಒಂದು ಗೋಮಾದಿ ಬೀಜವನ್ನು ಬಿತ್ತಿ ದೇಶದ ಆಡಳಿತ ಮಾಡ್ತಾ ಇದ್ದಾರೆ. ಜನ ಅರ್ಥ ಮಾಡ್ಕೊಂತ ಇದ್ದಾರೆ ಯಾವ ರೀತಿ ಈ ಮೋದಿಯವರು ಆಡಳಿತ ಮಾಡ್ತಾ ಇದಾರೆ ಅಂತ ಹೇಳಿ. ಅವರು ಚುನಾವಣೆ ಬಂದಾಗ ಪುಲ್ವಾಮಾ ದಾಳಿ ಆಗಿರ್ಬೋದು, ಪಹಲ್ಗಾಮ್ ದಾಳಿ ಆಗಿರ್ಬೋದು, ಹಿಂದೂ ಮುಸ್ಲಿಮರು ಬರೀ ಇದೇ ಮಾಡೋದು ಬಿಟ್ಟು ಬೇರೆ ಯಾವುದೇ ಮಾಡ್ತಾ ಇಲ್ಲ. ಈಗ ಬೆಲೆ ಏರಿಕೆ ಆಗ್ತಾ ಇದೆ, ಸಿಲಿಂಡರ್ ಬೆಲೆ ಏರಿಕೆ ಆಗ್ತಾ ಇದೆ. ನಮ್ಮ ಸರ್ಕಾರ ಇದ್ದಾಗ 465 ರೂಪಾಯಿ, UPA ಸರ್ಕಾರ ಇದ್ದಾಗ, ಮನಮೋಹನ್ ಸಿಂಗ್ ಇದ್ದಾಗ 465 ರೂಪಾಯಿ ಸಿಲಿಂಡರ್ ಬೆಲೆ ಇತ್ತು. ಪೆಟ್ರೋಲ್ ರೇಟ್ 70 ರೂಪಾಯಿ ಇತ್ತು. ಈಗ ನಿಮ್ಗೆ ಗೊತ್ತಾಗಿದೆ ಯಾವ ರೀತಿ ಅವರು ಬರೆ ಎಳಿತಾ ಇದ್ದಾರೆ ಅಂತ ಹೇಳಿ. ಗೊಬ್ಬರದು ಅದನ್ನು ಬಹಳ ರೇಟ್ ಇತ್ತು, ಅವಾಗ 900 ರೂಪಾಯಿ ಇತ್ತು, ಈಗ 2000 ರೂಪಾಯಿ ಆಗಿದೆ. ಈಗ ಜನಕ್ಕೆ ಗೊತ್ತಾಗ್ತಾ ಇದೆ ಇದು ಎಷ್ಟೋ ವಾಸಿ ನಮ್ಮ ಕಾಂಗ್ರೆಸ್ ಸರ್ಕಾರ ಇದ್ದಾಗ ನಮ್ಗೆ ಬಹಳ ಅನುಕೂಲ ಇತ್ತು. ಈಗ ಅನಿವಾರ್ಯ, ಈಗ ಮುಂಬರುವ ದಿನಗಳಲ್ಲಿ ಕೇಂದ್ರ ಸರ್ಕಾರದವರು ಎಚ್ಚೆತ್ತುಕೊಂಡು ಬಡವರ ಮೇಲೆ ಬರೆ ಎಳೆದನ್ನು ಬಿಟ್ಟು ರೇಟ್ ಕಡಿಮೆ ಮಾಡಿಲ್ಲ ಅಂದ್ರೆ ರಾಜ್ಯಾದ್ಯಂತ ಉಗ್ರ ಹೋರಾಟ ನಮ್ಮ ಪಕ್ಷದಿಂದ ಏನು ಮಾಡ್ತಾ ಇದ್ದೇವೆ ಅಂತ ಹೇಳಿ ಸಭೆಯನ್ನು ಮಾತಾಡೋಕೆ ಅವಕಾಶ ಮಾಡಿಕೊಡ